ಡೈನಾಮಿಕ್ ಸಿಸ್ಟಮ್ಗೆ ಗೊತ್ತಿಲ್ಲದೆ ಮಾರ್ಕೆಟ್ ಟರ್ನ್ ಆಗಲ್ಲ. ಎಲ್ಲರೂ ಫೇಲ್ ಆಗೋದು ಆ ಗ್ಯಾಪ್ ಅಪ್ ಗ್ಯಾಪ್ ಡೌನ್. ಅದು ಇವತ್ತೇ ಆಗುತ್ತೆ ಅಂತ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಸರಿ, ಅಪ್ ಡೌನು ಸೈಡ್ ವೇಸ್ ಅಲ್ಲಿ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಮರ್ಬಿಟ್ರೆ ಜನ ಅಪ್ ಡೌನು ಸೈಡ್ ವೇಸ್ ಅಂತ ಗೊತ್ತಾಗ್ಬಿಟ್ರೆ ಎಲ್ಲರೂ ಆನ್ ಮಾಡೋಕ್ಕಾಗುತ್ತಲ್ಲ. ಅಷ್ಟಿಲ್ಲ, ಅಷ್ಟೇ ತಾನೇ ಎಲ್ಲರೂ ಹೇಳ್ತಾರೆ. ಎಲ್ಲ ಫ್ರೀ ಸರ್ವಿಸ್, ಇದಿಷ್ಟು ಫ್ರೀಯಾಗಿ ಲೈಫ್ ಟೈಮ್ ನೋಡ್ಕೊಳ್ಳಿ. ಆಮೇಲೆ ಮತ್ತೆ ಇನ್ನ ಅಪ್ಗ್ರೇಡ್ ಆಗುತ್ತಾ, ಇನ್ನ ಒಂದು ವರ್ಷ 2 ವರ್ಷ ಬಿಟ್ಟು ಅಪ್ಗ್ರೇಡ್ ಆಯ್ತಾ, ಆಮೇಲೆ ಅಷ್ಟರದ್ದು ಅವ್ರು ಪರ್ಮನೆಂಟ್ ಆಗಿ ಲೈಫ್ ಟೈಮ್ ನೋಡ್ಕೋಬೇಕು ಅನ್ನೋದು ವಿಡಿಯೋ ಟೈಪ್ ಅನ್ನು ಮಾಡಿ ಕೊಟ್ಬಿಡ್ತಾರೆ. ಈಗ ನಿಮ್ಮ ಪ್ರಕಾರ ಈಗ ನೀವು ಅವಾಗ 3 days ಆಗುತ್ತೆ, ಇವಾಗ ಎಷ್ಟು ದಿವಸದಲ್ಲಿ ನಾವು ಕ್ಲಿಯರ್ ನೀವು ಇವಾಗ ನೀವು ಆಲ್ರೆಡಿ ಕೇಳಿದ್ರಿ 3 days ಆಯ್ತು, ಅದು ಹೆಂಗೆ ಹೆಲ್ಪ್ ಆಗುತ್ತಾ ಅಂತ. ನಾವೇನು ಇವಾಗ ಈಗ ಏನು ಪ್ಲಾನ್ ಮಾಡಿದ್ದೀವಿ, ಅವ್ರಿಗೆ ಫುಲ್ ಕಂಪ್ಲೀಟ್ ಅನಲೈಸ್ ಮಾಡಿ ಏನ ಹ್ಯೂಮನ್ ಮೈಂಡ್ನ ಮೋಸ್ಟ್ ಪ್ರಾಬಬ್ಲಿ ಒಂದು 7 days ಮಾಡಿದ್ರೆ ಒಂದು ಬೇಸಿಕ್ ಆಗಿ ರೆಡಿ ಆಗ್ಬಿಡ್ತಾರೆ. ಇದು ಸೈಕಾಲಜಿಕಲಿ ರೆಡಿ ಆಗ್ತಾರೆ. ಅದು ಇಲ್ಲದೆ ನಾವು ಏನು ಮಾಡಿದ್ವಿ 7 weeks ಅಂತ ಪ್ಲಾನ್ ಮಾಡಿದ್ವಿ. ಅದಾದ್ಮೇಲೆ ಎಕ್ಸ್ಟ್ರಾ ಇನ್ನೂ 1 week ಅದು ಹಂಗೆ ಸ್ಟ್ರಾಂಗ್ ಆಗಿರೋದಕ್ಕೆ ಎವ್ರಿ ವೀಕ್ ಆನ್ಲೈನು ಮತ್ತೆ ಆ ಎವ್ರಿ ವೀಕ್ ಆ ವೀಕ್ ದಿನ ಸಬ್ಜೆಕ್ಟ್ ವಿಡಿಯೋ ಕೊಟ್ಬಿಡೋದು ಅವರು ಕಂಟಿನ್ಯೂ ನೋಡಬೇಕು. ಫಸ್ಟ್ ವಿಡಿಯೋ ಹೋಗ್ಬಿಡುತ್ತೆ, ಎಲ್ಲ ನೋಡಿಕೊಂಡು 8 weeks ಕಂಟಿನ್ಯೂ ಆನ್ಲೈನ್ ಟ್ರೈನಿಂಗ್. ಯಾಕೆಂದ್ರೆ ಅಷ್ಟು ಜನ ವೀಟ್ ಮಾಡೋಕ್ಕಾಗ್ತಾ ಇಲ್ಲ, ತುಂಬ ಕಷ್ಟ ಆಗ್ತಾ ಇದೆ. ಆ ರೀಸನ್ ಆನ್ಲೈನ್ ಟ್ರೈನಿಂಗು. ಆಮೇಲೆ ಅಷ್ಟರದ್ದು ಅವ್ರು ಪರ್ಮನೆಂಟ್ ಆಗಿ ಲೈಫ್ ಟೈಮ್ ನೋಡ್ಕೋಬೇಕು ಅನ್ನೋದು ವಿಡಿಯೋ ಟೈಪ್ ಅನ್ನು ಮಾಡಿ ಕೊಟ್ಬಿಡ್ತಾರೆ ಎಲ್ಲ ಲ್ಯಾಂಗ್ವೇಜು. ಯಾಕೆ ನಾನು ಈಗ ನಿಮ್ಮ ಹತ್ರ ಕನ್ನಡದಲ್ಲೇ ಮಾತಾಡ್ತಾ ಇದ್ದೀನಿ ಅಂದರೆ ಎಲ್ಲ ಲ್ಯಾಂಗ್ವೇಜ್ಗೂ ಹೋಗ್ಬೇಕು. ಇಲ್ಲಿ ಎಲ್ಲ ಟ್ರಾನ್ಸ್ಲೇಷನ್ ಮಾಡೋದಕ್ಕೆ ಪ್ಲಾನ್ ಮಾಡೋದು ಮೇಜರ್ಲಿ ಇಂಗ್ಲಿಷು, ಹಿಂದಿ, ಗುಜರಾತಿ, ತಮಿಳ್, ತೆಲುಗು, ಈ ಥರ ಯಾವ್ಯಾವ ಲ್ಯಾಂಗ್ವೇಜ್ ಮೇಜರ್ ಆಗಿ ಬೇಕಾಗುತ್ತೋ ಆ ಲ್ಯಾಂಗ್ವೇಜ್ಗೆಲ್ಲ ಹಾಕ್ಬಿಟ್ಟು ಎಲ್ಲರಿಗೂ ಅದನ್ನ ಎಲ್ಲ ಫ್ರೀ ಸರ್ವಿಸ್. ಇದಿಷ್ಟು ಫ್ರೀಯಾಗಿ ಲೈಫ್ ಟೈಮ್ ನೋಡ್ಕೊಳ್ಳಿ. ಆಮೇಲೆ ಮತ್ತೆ ಇನ್ನ ಅಪ್ಗ್ರೇಡ್ ಆಗುತ್ತಾ, ಇನ್ನ ಒಂದು ವರ್ಷ 2 ವರ್ಷ ಬಿಟ್ಟು ಅಪ್ಗ್ರೇಡ್ ಆಯ್ತಾ, ಅದನ್ನು ಅದು ವಿಡಿಯೋಸ್ ಅಪ್ಗ್ರೇಡ್ ಮಾಡಿ ಕೊಡೋಣ ಅಂತ ಈ ಪ್ಲಾನಿಂಗ್ ಅಲ್ಲಿ. ನೀವು ನಿಮ್ಮ ಏಜ್ ಎಕ್ಸ್ಪೀರಿಯನ್ಸ್ ನೀವು ಏನಾದ್ರು ಇನ್ಫಾರ್ಮೇಶನ್ ಕೊಡಿ ಎಲ್ಲ ಟ್ರೇಡರ್ಗೂ. ಯಾಕೆಂದ್ರೆ ಎಲ್ಲರಿಗೂ ಒಳ್ಳೇದಾಗ್ಬೇಕು ಅಂತ ನಿಮ್ಮ ಮನಸ್ಸಲ್ಲಿದೆಯಲ್ಲ, ನಿಮ್ ಕಡೆಯಿಂದ ಏನಾದ್ರು ಇನ್ಫಾರ್ಮೇಶನ್ ಕೊಡಿ. ಈಗ ಇದು ಬಂದು ಎಲ್ಲರಿಗೂ ರೀಚ್ ಆಗುತ್ತೆ, ಇದು ಬಂದು ಕೋಟ್ಯಾಂತರ ಜನಕ್ಕೆ ರೀಚ್ ಆಗುತ್ತೆ. ಇದು ಫಸ್ಟ್ ನಾವು ಪ್ರಾಕ್ಟೀಸ್ ಮಾಡಿ ಒಂದು 2-3 ತಿಂಗಳು ಹೇಳ್ದಂಗೆ ಇದು ಮಾಡಿ ನಾವು ಪ್ರಾಫಿಟ್ ಮಾಡಿ ತೋರ್ಸ್ ಮತ್ತೆ ಎಲ್ಲರೂ. ಎಸ್, ಆಮೇಲೆ ನೀವು ಹೇಳಿದ್ರಿ 1 ವಾರದಿಂದ ನೋಡ್ತೀನಿ 2 ವಾರದಿಂದ ನೋಡ್ತಾ ಇದ್ದೀನಿ ಅಂತ. ಕರೆಕ್ಟ್? ಏನ್ ನೋಡಿದ್ದೀರಾ ಡೈನಾಮಿಕ್ ಲೈವ್? ಡೈನಾಮಿಕ್ ಲೈವ್ ಅಲ್ಲಿ ನಾನು ನಿಮ್ಮ ಇದು ಸಿಗ್ನಲ್ಸ್ ಹಾಕಿದ್ರಲ್ಲ ಅದು ಮಾತ್ರ ನೋಡಿದೆ, ಬೇರೆ ಏನು ಓದಕ್ ಹೋಗಿಲ್ಲ. ಮತ್ತೆ ಅದು ನೋಡಿದಾಗ ನಾನು ಸಂತೋಷ್ ಹೇಳ್ತಾ ಇದ್ದೆ, ಇದು ಪರ್ಫೆಕ್ಟ್ ಆಗಿ ಬರ್ತಾ ಇದೆಲ್ಲ, ಹೇಗೆ ಇದು ಮಾಡುತ್ತಾ ಇದ್ದಾರೆ ಅಂತ. ಆ ಒಂದು ಬುಕ್ಸ್ ಇತ್ತು ನಿಮ್ಮ ಬೇಸಿಕ್ ಇದ್ದು, 1-2 ಬುಕ್ ಕೊಟ್ಟರು ನನ್ನ. ಆ ಒಂದು ಬುಕ್ಕಲ್ಲಿ ಬೇಸಿಕ್ ಇದು ಕೊಟ್ಟಿದ್ರಿ, ಇನ್ನೊಂದು ಸೆಕೆಂಡ್ ಬುಕ್ಕಲ್ಲಿ ನೀವು ವಿತ್ ಚಾರ್ಟ್ಸ್ ಅದೆಲ್ಲ ಅದರಲ್ಲಿ ನೀವು ವೀಕ್ಲಿ ಇದು ಟ್ರೇಡಿಂಗ್ ಇದು ಮಾಡ್ಬೋದು. ಪ್ಲಸ್ ನೀವು ಎಂಟ್ರಿ ಅದರಲ್ಲಿ ಮಾಡಿ ಎಕ್ಸಾಕ್ಟ್ಲಿ ಇದರಲ್ಲಿ 5 minutes 15 minutes 30 minutes ಅಂತ ಹೇಳಿದ್ವಿ. ಅದರಲ್ಲಿ ಎಂಟ್ರಿ ಇಲ್ಲ, ಬರೀ ಎಕ್ಸಿಟ್ ಹೇಳಿದ್ವಿ. ಆಮೇಲೆ ಲಾಸ್ಟಲ್ಲಿ ಅದನ್ನು ನೋಡ್ತಾ ಹೋಗ್ತಾ ಒಂದು ಚಾರ್ಟ್ ಬೇರೆ ಕೊಟ್ಟಿದ್ವಿ, ಇನ್ನೊಂದು ಲೆವೆಲ್ಸ್, ರೇಂಜ್ 1, ರೇಂಜ್ 2, ರೇಂಜ್ 3. ಅದು ಒಂಥರ ನನಗೆ ತುಂಬ ಹೇಗೆ ಅಂದರೆ, ಈಗ ಮೊನ್ನೆ ಜಾಸ್ತಿ ನಾನು ಈಕ್ವಿಟಿನೇ ಮಾಡೋದು, ಕಮಾಡಿಟೀಸ್ ಮಾಡ್ತಾ ಇದ್ದೀನಿ. ಈಕ್ವಿಟಿನಲ್ಲಿ ನಿಫ್ಟಿ ಬ್ಯಾಂಕ್ ಆ ರೇಂಜ್ ಫಸ್ಟ್ ರೇಂಜಲ್ಲಿ ಅದು ಎಕ್ಸಾಕ್ಟ್ ಬೈ ಅಬೌವ್ ದಿಸ್ ಲೆವೆಲ್ ಅಂತ ನೀವು ಕೊಟ್ಟಿದ್ದೀವಿ. ಅಲ್ಲಿಂದ ನೀವು ಕಂಟಿನ್ಯೂಸ್ ಆಗಿ ಹೋಗ್ತಾ ಇದ್ದೀವಿ. ಮಧ್ಯದಲ್ಲಿ ನೀವೆಲ್ಲ ಕಟ್ ಅದು ಪೊಸಿಷನ್ ಹಂಗೆ ಇಟ್ಕೊಂಡಿದ್ರಿ, ಕಂಪ್ಲೀಟ್ ಪ್ರಾಫಿಟ್, ಆವತ್ತಿನ ಪ್ರಾಫಿಟ್ ಎಲ್ಲ ಕಂಪ್ಲೀಟ್. ಆಮೇಲೆ ನಿನ್ನೆ ಟ್ರೇಡ್ ಮಾಡಿ 3-4 ದಿವಸ ಅಬ್ಸರ್ವ್ ಮಾಡಿದೆ. ಆಮೇಲೆ ನಿನ್ನೆ ಫ್ರೈಡೇ ಒಂದು ಟ್ರೇಡ್ ಆಯಿತು. ಫ್ರೈಡೇ ಮತ್ತು ರೇಂಜ್ 2 ಬಂತು. ರೇಂಜ್ 2ನಲ್ಲಿ ಸೆಲ್ಲು ಕರೆಕ್ಟಾಗಿ ಅಲ್ಲೇ ಬಂತು, ಸೆಲ್ ಪೊಸಿಷನ್, ಶಾರ್ಟ್ ಪೊಸಿಷನ್. ಅದು ಕಂಪ್ಲೀಟ್ ಮತ್ತೆ ಕೆಳಗಡೆ ಒಂದು 3 ರೇಂಜ್ 3 ಇದು ಬಂತು. ಅದೇ ಅದು ಕೊಟ್ಟಿದ್ರು ರೇಂಜಸ್. ಅಷ್ಟೇ ಥರ್ಡ್ ಸ್ಟೇಜ್ ಬಂದು ಅಲ್ಲಿಂದ ಮತ್ತೆ ರಿವರ್ಸ್. ನಾನು ಹೇಳ್ತಾ ಇದ್ದೆ ನೋಡಿ ಸಂತೋಷ್, ಇಲ್ಲೇ ಸಪೋರ್ಟ್ ತಗೊಳ್ಳೋದು. ಅದನ್ನು ನೀವು ಅದು ಚಾರ್ಟಲ್ಲಿ ಒಂದು ಲೈನ್ ಹಾಕಿದ್ದು, ಟ್ರೆಂಡ್ ಲೈನ್ ಅಂತಾರೆ, ಅದಲ್ಲೇನು ಲೈನ್ ನನಗೆ ಗೊತ್ತಿಲ್ಲ, ಟ್ರೆಂಡ್ ಲೈನ್ ಥರ ಅದು ಟಚ್ ಆಯಿತು. ನಾನು ಹೇಳಿದೆ ಇಲ್ಲಿ ಸ್ಟಾಪ್ ಆಗುತ್ತೆ ನೋಡಿ ಸರ್, ಮತ್ತೆ ಮೇಲೆ ಅದು ಹಂಗೆ
ಅದು ನೀವು ಹೇಳ್ತಾ ಇರೋ ರೇಂಜ್ 1, ರೇಂಜ್ 2, ರೇಂಜ್ 3, ರೇಂಜ್ 4 ಅಲ್ವಾ? ಇದು ಬಂದಿದ್ದು 2005-06 ಈಗ ಡೈನಾಮಿಕ್ ಲೈವ್ ಅಂತಿದೆಯಲ್ಲ ಅದನ್ನ ಎಷ್ಟೋ ಜನ ಯೂಸ್ ಮಾಡಕ್ ಆಗಿಲ್ಲ. ಲೈವ್ ಅಲ್ಲಿ ಕಂಪ್ಲೀಟ್ ಇನ್ಸರ್ಟ್ ಮಾಡಿದೆ, ಕಂಪ್ಲೀಟ್ ಎಲ್ಲಿಂದ ಮಾರ್ಕೆಟ್. ನಾನು ಮತ್ತೆ ಹೇಳ್ತೀನಿ, ನಮ್ ಡೈನಾಮಿಕ್ ಸಿಸ್ಟಮ್ಗೆ ಇನ್ಫಾರ್ಮೇಶನ್ ಇಲ್ಲದೆ ಮಾರ್ಕೆಟ್ ಮೂವ್ನೇ ಆಗಲ್ಲ. ಇದು ನನ್ನ ಚಾಲೆಂಜ್. ಡೈನಾಮಿಕ್ ಸಿಸ್ಟಮ್ಗೆ ಗೊತ್ತಿಲ್ಲದೆ ಮಾರ್ಕೆಟ್ ಟರ್ನ್ ಆಗಲ್ಲ. ಸ್ಮಾಲ್ ಆಗ್ಲಿ ಬಿಗ್ ಆಗಲಿ. ಓಕೆ, ನಾರ್ಮಲಿ ನೀವು ಇನ್ನೊಂದು ಕೇಳಿರ್ತೀರ, ಮಾರ್ಕೆಟ್ ಅಲ್ಲಿ ಎಷ್ಟು ತರ ಮೂವ್ ಆಗುತ್ತೆ ಅಂತ ಕೇಳಿದ್ದೀರಾ? ಯಾವ ತರ? ಅದು ಹೇಗಂದ್ರೆ ಈಗ ಬ್ರೋಕರ್ಸ್ ಅದನ್ನು ಬರೀ ಮ್ಯಾನಿಪುಲೇಟ್ ಮಾಡ್ತಾ ಇರ್ತಾರೆ ಹಾಗೆ ಹೀಗೆ ಅಂತೆಲ್ಲ ಕೇಳಿದ್ವಿ. ಅದು ಎಷ್ಟು ನಿಜ ಎಷ್ಟು ಸುಳ್ಳು ಗೊತ್ತಿಲ್ಲ. ಯಾಕೆಂದ್ರೆ ಪಬ್ಲಿಕ್ ಬಂದು ಬೈ ಸೆಲ್ ಮಾಡಿದ್ರೆ ಅದು ಹೋಗೋದು. ಸುಮಾರು ಜನ ಇದ್ದಾರೆ ಇನ್ವೆಸ್ಟರ್ಸ್. ಆಮೇಲೆ ರಿಟೇಲರ್ ಮೇಲೂ ಡಿಪೆಂಡ್ ಆಗುತ್ತೆ. ಇಲ್ಲ, ನಾನು ಕೇಳಿದ್ದೀನಂತಂದ್ರೆ ಇದು 3 ತರ ಏನು ಹೇಳ್ತಾರಲ್ಲ ಸರ್, ಅಪ್ ಡೌನ್ ಇಲ್ಲಾಂದ್ರೆ ಸೈಡ್ ವೇಸ್. ಕರೆಕ್ಟ್ ಅಷ್ಟೇನಾ? ಮೋಸ್ಟ್ಲಿ ಅದೇ ಈಗ ನಿಮ್ಮ ಇದರಲ್ಲಿ ಅದೇ ಬರ್ತಿದ್ರೆ ಮಾರ್ಕೆಟ್ ಮೂವ್ ಆಗೋದು ಅಷ್ಟಲ್ಲ. ಫಸ್ಟ್ ಯಾರಿಗೆ ಕರೆಕ್ಟ್ ಆಗಿ ಮಾರ್ಕೆಟ್ ಹೆಂಗ್ ಮೂವ್ ಆಗುತ್ತೆ ಅಂತ ಗೊತ್ತಾದ್ರೆ ಅವ್ರು ಬಂದು ಪಕ್ಕಾ ಟೆಕ್ನಿಕಲ್ ಏನು ಅವ್ರು ಏನ್ ಹೆಸರು ಇಟ್ಕೊಳ್ತಾರೋ ಅದ್ರಲ್ಲಿ ಪರ್ಫೆಕ್ಟ್ ಅಂತ. ಮಾರ್ಕೆಟ್ ಬಂದು 47 ವೇಸ್ ಅಲ್ಲಿ ಮೂವ್ ಆಗುತ್ತೆ. ಅಪ್ ಡೌನ್ ಸೈಡ್ ವೇಸ್ ಅಂತ ಗೊತ್ತಾಗ್ಬಿಟ್ರೆ ಎಲ್ಲರೂ ಆಫ್ ಮಾಡಕ್ಕಾಗುತ್ತಲ್ಲ. ಅಷ್ಟಿಲ್ಲ, ಅಷ್ಟಿದ್ರೆ ಎಲ್ಲರೂ ಹೇಳುದು ಒಂದು ಅಪ್ ಆಗ್ಲಿ ಡೌನ್ ಆಗ್ಲಿ ಸೈಡ್ ವೇಸ್ ಆಗ್ಲಿ ಅದಿಲ್ಲ. 47 ಫೇಸಸ್ ಇದೆ ಮಾರ್ಕೆಟ್ಗೆ. 47 ಫೇಸ್ ಅಲ್ಲೇ ಮಾರ್ಕೆಟ್ ಮೂವ್ ಆಗೋದು. ಕಂಪ್ಲೀಟ್ 47 ಫೇಸು ಏನು ಇನ್ಸರ್ಟ್ ಮಾಡಿರೋದೆ ಒಂದು ಡೈನಾಮಿಕ್ ಫಾರ್ಮುಲಾ. ಆಮೇಲೆ ಇನ್ನೊಂದು ಅಪ್ ಸರಿ ಡೌನ್ ಸರಿ ಸೈಡ್ ವೇಸ್ ಯಾವ ಟೈಮ್ ಪೀರಿಯಡ್ ಅದು ಗೊತ್ತಿಲ್ಲ. ನಿಮ್ಮಲ್ಲಿ ಸಂತೋಷ್ ಹೇಳ್ತಾ ಇದ್ರು ಸರ್, ನಾಳೆ ಗ್ಯಾಪ್ ಡೌನ್ ಗ್ಯಾಪ್ ಅಪ್ ಆಗತ್ತಲ್ವ, ನಾಳೆ ಗ್ಯಾಪ್ ಡೌನ್ ಆಗತ್ತೆ ನೋಡಿ ಸರ್ ಅಂತ ಹೇಳೋದು. ನಾನು ಹೇಳಿದೆ ಹೆಂಗಾಗತ್ತೆ ಅದು, ಹೇಗೆ ಗೊತ್ತಾಯ್ತು ಅಂತ ನಾನು ಹೇಳಿದೆ. ಇಲ್ಲ ನಮಗೆ ಸಾರ್ ಹೇಳ್ಕೊಟ್ಟಿವಲ್ಲ ಅದನ್ನ ನೋಡಿದೆ ನಾನು, ಬಂದೇ ಬರುತ್ತೆ ಅದಂಗಾಯ್ತು. ಅದು ಸಿಂಪಲ್. ಸರಿ, ಅಪ್ ಡೌನ್ ಸೈಡ್ ವೇಸ್ ಅಲ್ಲಿ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ನೋಡ್ಬಿಟ್ರೆ ಜನ ಅದು ನನಗೆ ಹೇಳಿದ್ದು ಆವಾಗಲೇ ನನಗೆ ಜಾಸ್ತಿ ಇಂಪ್ರೆಸ್ ಆಗುತ್ತೆ ಆಕ್ಚುಲಿ. ಈಗ ನಾಳೆ ಏನಾಗತ್ತೆ ಅಂತ ಹೇಳ್ಬಿಟ್ಟು ಇವತ್ತೇ ಅದು ಹೇಳ್ತಾ ಇದ್ರೆ ಈಗ ಬೇರೆ ಟೈಮಲ್ಲಿ ಗೊತ್ತಾಗಲ್ಲ, ಜನರಲ್ ಆಗಿ ಗೊತ್ತಾಗಲ್ಲ. ಇದು ಸಿಸ್ಟಮ್ ಹೇಳ್ತಾ ಇದೆ ಅಂದ್ರೆ ಇನ್ನು ಯಾಕೆ ದುಡ್ಡು ಮಾಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಫೇಲ್ ಆಗೋದು ಆ ಗ್ಯಾಪ್ ಅಪ್ ಗ್ಯಾಪ್ ಡೌನ್. ಅದು ಇವತ್ತೇ ಆಗುತ್ತೆ ಅಂತ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ಬಿಟ್ರೆ ಆರಾಮ ಸುಮ್ಮನೆ ನೋಡ್ತಾ ಇದ್ದಂಗೆ ಗೊತ್ತಾಗ್ಬಿಟ್ರೆ ಅದು ಬಟ್ ಕಲಿಬೇಕು. ಅದೇ ಕಲಿಬೇಕು. ಆವಾಗಲೇ ಹೇಳಿದೆ ನಾನು ಸಿಸ್ಟಮ್ ಕೊಟ್ಬಿಟ್ಟು ನಾನು ಯೂಸ್ ಮಾಡ್ಕೊಳ್ತೀನಿ ಅಂದ್ರೆ ಆಟ ಆಡೋದಾಯ್ತು. ಯಾವುದೇ ಒಂದು ವಿಷಯ ಕಲೀದೆ ಮಾಡಕ್ಕಾಗಲ್ಲ. ನಾನು ಹೇಳಿದೆ ಸಂತೋಷ ಅವಾಗ ನೋಡಿ ನಿಮ್ಮ ಸಾರ್ ಹತ್ರ ನಾನು ಕರ್ಕೊಂಡು ಹೋಗಿ ಈ ಚಾರ್ಟ್ಸ್ ಹೆಂಗ್ ವರ್ಕ್ ಆಗುತ್ತೆ ಹೆಂಗ್ ಕಲ್ತ್ಕೋಬೇಕು. ಬಟ್ ಕಲಿಯೋದಕ್ಕೆ ನಿಮ್ಗೆ ನಾನು ಒಂದು ವಿಡಿಯೋನೇ ಮಾಡ್ಕೊಡ್ತೀನಿ. ಅಲ್ಲಿವರೆಗೂ ನಿಮ್ಗೆ ಆನ್ಲೈನ್ ಅಲ್ಲಿ ಕಲಿತಾ ಹೋಗ್ಬೇಕು. ಒನ್ ಡೇ ಕಲಿಯಕ್ಕಾಗಲ್ಲ. ನೀವು ಅಷ್ಟು ವರ್ಷ ಆಯ್ತು, ಅಷ್ಟು ವರ್ಷ ಆದ್ರೂ ಇನ್ನು ಕಲಿಯಕ್ಕಾಗಿಲ್ಲ. ತಿಂಗಳು ಅಥವಾ 2 ತಿಂಗಳು ಅಥವಾ ನೆಕ್ಸ್ಟ್ ಹೇಳಿದ್ರೆ ಆಮೇಲೆ ಅಷ್ಟೇ ಅಲ್ಲ ಇನ್ನೂ ಪ್ಲಾನ್ ಏನಿದೆ ಬೇಡ 8 ಒಂದು 6 ತಿಂಗಳೇ ಆಗಿ ಅದನ್ನೇ ಹೇಳಕ್ ಬರ್ತೇನೆ. 8 ವೀಕ್ಸ್ ಬಂದು ನಿಮ್ಗೆ ಬೇಸಿಕ್ ಎಲ್ಲ ಸೆಟಪ್ ಸ್ಟ್ರೇಟ್ ಸ್ಟಾರ್ಟ್ ಮಾಡ್ಕೊಂಡು ಅರ್ನ್ ಮಾಡ್ಕೊಂಡು ಕಲಿಯೋದು. ಆಮೇಲೆ ಎವ್ರಿ ವೀಕ್ ನಿಮ್ಗೆ ಲೆಸನ್ಸ್ ಕಳಿಸ್ಬಿಡ್ತೀನಿ. ನಾನಿರೋರು ನಾನು ಬರೀತಾನೆ ಇರ್ತೀನಿ. ಈ ವಾರ ಏನು ಆ ಲೆಸನ್ಸ್ ಏನ್ ಮಾಡುತ್ತೆ ನಿಮಗೆ ರಿವೈಸ್ ಮಾಡ್ತಾ ಹೋಗುತ್ತೆ. ಆ ರಿವೈಸ್ ಮಾಡ್ತಾ ಹೋದಾಗ ಏನಾಗುತ್ತೆ ನಿಮ್ಗೆ ಮತ್ತೆ ಏನೋ ಮರ್ತಿದ್ರು 8 ವಾರ 10 ವಾರ ಕಲಿತ ಮೇಲೆ ಮರ್ತಿದ್ರು ಮತ್ತೆ ರಿವೈಸ್ ಮಾಡ್ತಾ ರಿವಿಷನ್ ಆಗ್ತಾ ಹೋಗುತ್ತೆ. ಅವಾಗ ನಿಮ್ ಕಾನ್ಸಂಟ್ರೇಷನ್ ಅಲ್ಲೇ ಇರುತ್ತೆ, ಎಲ್ಲೂ ಡೈವರ್ಟ್ ಆಗಲ್ಲ. ಅದು ಜೊತೆ ಪ್ಲಾನ್ ಇದೆ. ಅವ್ರು ಅಷ್ಟೊಂದು ಕೊಟ್ಟಿ ಹಾಕಿ ಯಾಕೆ ಅದನ್ನ ಮಾಡ್ಬೇಕು? ಅವ್ರು ಟ್ರೇಡ್ ಮಾಡ್ಕೋಬಹುದು. ಲುಕಿಂಗ್ ಫಾರ್ ಮೋರ್. ಸುಮ್ಮನೆ ಶಾರ್ಟ್ ಮಾಡು ಲಾಂಗ್ ಮಾಡು ಇಷ್ಟಕ್ಕೆ ಎಕ್ಸಿಟ್ ಆಗ ಒನ್ ಡೇ ಫುಲ್ ಸ್ಮ್ಯಾಶ್. ಆದ್ರೆ ಇಲ್ಲಿಂದ ನೀವು ಮೈನಸ್ ಮಾಡಿದ್ರಿ ಇದ್ರೆ ನಿಮ್ಮ ಏಜು ನೋಡಲ್ಲ, ನಿಮ್ಮ ಏಜ್ ನೋಡೋದೇ ಇಲ್ಲ. ನಾನು ಸ್ವಲ್ಪ ಮೈನಸ್ ಮಾಡಿದ್ರಿ ಅಂದ್ರೆ ಒಂದು ಒಡೆಯೋಷ್ಟು ಹೋಗ್ಬಿಡ್ತೀನಿ.